ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ನ ರಿಸಲ್ಟ್ಗೆ ಕ್ಷಣಗಣನೆ ಶುರುವಾಗಿದೆ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳ ಫಲಿತಾಂಶದತ್ತ ಇಡೀ ರಾಜ್ಯದ ಜನರ ಚಿತ್ತ ನೆಟ್ಟಿದೆ. ಭಾರಿ ಜಿದ್ದಾಜಿದ್ದಿನಿಂದ ಕೂಡಿದಂತಹ ಬೈ ಎಲೆಕ್ಷನ್ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ನಿರ್ಮಾಣ ಆಗಿತ್ತು. ಬೆಳಗ್ಗೆ 8ರಿಂದ ಮತ ಎಣಿಕೆಯ ಕಾರ್ಯ ಆರಂಭ ಆಗುತ್ತೆ. ಮೊದಲು ಸಂಪ್ರದಾಯದಂತೆ ಅಂಚೆ ಮತಗಳ ಎಣಿಕೆ ಕಾರ್ಯ ಶುರುವಾಗುತ್ತೆ. ಬಳಿಕ ಇವಿಎಂಗಳ ಮತ ಎಣಿಕೆ ಕಾರ್ಯ ಶುರುವಾಗುತ್ತೆ. ಹೀಗಾಗಿ ಘಟಾನುಘಟಿಗಳ ಭವಿಷ್ಯ ಏನು ಮತ್ತು ಯಾರ ರಾಜಕೀಯ ಹಾದಿ ಸುಗಮವಾಗುತ್ತೆ, ಯಾರದ್ದು ದುರ್ಗಮ ಆಗುತ್ತೆ, ಯಾರಿಗೆ ಕಾರ್ಮೋಡ ಸವಿಯುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಮತ್ತೆ ಕಷ್ಟಪಟ್ಟು ವಿಜಯದ ದಡ ಸೇರೋರು ಯಾರು ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಸ್ವಲ್ಪ ಹೊತ್ತಲ್ಲಿ ನೋಡ್ಬೇಕಾಗತ್ತೆ 3 ಕ್ಷೇತ್ರಗಳಲ್ಲಿ ಲಾಸ್ಟ್ ಟೈಮ್ ಸಿಕ್ಕಂತಹ ಲೀಡು ಈ ಸಲ ಅಭ್ಯರ್ಥಿಗಳಿಗೆ ಸಿಗುತ್ತಾ ಅಂತ. ಫಾರ್ ಎಕ್ಸಾಂಪಲ್ ಶಿಗ್ಗಾವಿಯಲ್ಲಿ ನಾವು ಗಮನಿಸಿದ್ವಿ, ಲಾಸ್ಟ್ ಟೈಮ್ ಬಸವರಾಜ ಬೊಮ್ಮಾಯಿ ಅವರಿಗೆ ಗೆಲುವಿನ ಅಂತರ ಇದ್ದಿದ್ದು 36,000. ಸೊ ಅದನ್ನ ದಾಟ್ತಾರ ಅವರ ಪುತ್ರ ಭರತ್ ಬೊಮ್ಮಾಯಿ, ಅಥವಾ ಅದಕ್ಕಿಂತ ಕಡಿಮೆ ಲೀಡ್ ನಲ್ಲಿ ಗೆಲ್ತಾರ, ಅಥವಾ ಯಾಸಿರ್ ಪಠಾಣ್ ಅವರಿಗೆ ವಿಜಯಲಕ್ಷ್ಮಿ ಒಲಿತಾಳ? ಕುತೂಹಲ ಇದೆ. ರೈಟ್. ನಾನು ಆಗಲೇ ಹೇಳ್ತಾ ಇದ್ದೆ 3 ಕ್ಷೇತ್ರಗಳ ಪೈಕಿ